ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನು ಉದಯ ಕಾಲದಲ್ಲಿ, ಈ 19ನೇ ತಾರೀಕು ಉದಯ ಕಾಲದಲ್ಲಿ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಕೋರುತ್ತಾ ಇದ್ದೇನೆ. ಸರ್ವಶಕ್ತನಾದ ದೇವರು ಉದಯ ಕಾಲದಲ್ಲಿ ಎಲ್ಲರನ್ನು ಆಶೀರ್ವದಿಸಲ್ಪಡಬೇಕು. ಆಮೇನ್, ಹಾಲೆಲೂಯ. ಯಾಕಂದ್ರೆ ಆತನು ಯಾವಾಗಲೂ ಇರುವಂತ ದೇವರು, ಕಾಯುವಂತ ದೇವರು, ಕಾಪಾಡುವಂತ ದೇವರು. ಪ್ರತಿಯೊಂದು ಸಮಯದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲೂ ಸಹ ಆತನು ಇರುವಂತ ದೇವರಾಗಿದ್ದಾನೆ. ಅದಕ್ಕೆ ಅವ್ರನ್ನ ಇರುವಾತನು ಎಂಬುದಾಗಿ, ಆಮೇನ್, ಇರುವಾತನು ಎಂಬುದಾಗಿ. ಹಲ್ಲೆಲೂಯ. ಗಮನಿಸೋಣ ದೇವರ ಮಕ್ಕಳೇ, ಈ ಉದಯ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಅವರನ್ನ ನಾವು ಮಹಿಮೆಪಡಿಸಬೇಕು, ಕರ್ತರಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕು, ಆತನನ್ನ ನಾವು ಆರಾಧಿಸಬೇಕೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ಗಾಡ್. ಪ್ರಾರ್ಥನೆ ಮಾಡೋಣ ದೇವರ ಮಕ್ಕಳೇ. ಈ ದಿನ ಉದಯ ಕಾಲದಲ್ಲಿ ಪ್ರತಿ ಒಬ್ಬೊಬ್ಬರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಇರುವಂತ ಎಲ್ಲಾ ಸೇವಕರುಗಳು ದೇವರ ಆಶೀರ್ವದಿಸಲ್ಪಡಬೇಕೆಂಬುದಾಗಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಲ್ಪಡಬೇಕೆಂಬುದಾಗಿ, ಅವರ ಸಂತತಿಗಳನ್ನು ಆಶೀರ್ವದಿಸಲ್ಪಡಬೇಕೆಂಬುದಾಗಿ, ಅವರ ಸೇವೆಯನ್ನು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ನಾವು ಉದಯ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಾಲೆಲೂಯ. ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ದೇವರ ಮಕ್ಕಳೇ. ಸರ್ವಶಕ್ತನಾದ ದೇವರು ಅಧಿಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದನ್ನು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಬಲಹೀನತೆಗಳಿಂದ, ಮಾಟ ಮಂತ್ರಗಳಿಂದ, ಶೋಧನೆಗಳಿಂದ, ದುರಾತ್ಮಗಳಿಂದ, ಅಂಧಕಾರ ಕ್ರಿಯೆಗಳಿಂದ ಯೇಸು ಈ ಉದಯ ಕಾಲದಲ್ಲಿ ಬಿಡುಗಡೆ ಕೊಟ್ಟು ನಿಮ್ಮ ಎಲ್ಲಾ ರೀತಿಯಲ್ಲಿ ಸಮಾಧಾನ, ಐಕ್ಯತೆಯನ್ನ, ಸಂತೋಷವನ್ನ ದಯಪಾಲಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ಗಾಡ್. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಮಕ್ಕಳೇ. ನಮ್ಮನ್ನು ವಿಶೇಷವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಹಿಮುಳ್ಳ ಕಾರ್ಯಗಳು, ಅದ್ಭುತಗಳು, ಅತಿಶಯಗಳು ಮಾಡುವಂತ ದೇವರು ಯೇಸುವೇ, ನೀವು ಈ ಲೋಕದಲ್ಲಿ ಇರುವಾಗ ಪ್ರತಿ ಒಬ್ಬೊಬ್ಬರ ರಕ್ಷಣೆ ಹೊಂದಬೇಕೆಂಬುದನ್ನು ಪ್ರಾರ್ಥಿಸ್ತೇನೆ. ಎಲ್ಲಾ ಜಾತಿ ಜನಾಂಗಗಳು ಕರ್ತನಲ್ಲಿ ದೇವರೇ ಆರಾಧಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು. ಯೇಸುವೆ, ಎಲ್ಲಾ ಕುಲ ಭಾಷೆಗಳವರು ನಿನ್ನನ್ನು ಆರಾಧಿಸಬೇಕೆಂಬುದನ್ನು ಪ್ರಾರ್ಥಿಸ್ತೇನಪ್ಪ. ಪ್ರತಿ ಒಬ್ಬೊಬ್ಬರು ರಕ್ಷಣೆ ಹೊಂದಬೇಕೆಂಬುದನ್ನು ಪ್ರಾರ್ಥಿಸ್ತೇನೆ. ಯೇಸುವೆ, ನಮ್ಮ ಭಾರತ ದೇಶದಲ್ಲಿರುವಂತ ಎಲ್ಲಾ 145 ಕೋಟಿ ಜನಾಂಗವನ್ನು ಕರ್ತನಿ ನಂಬುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ. ಯೇಸು ಸ್ವಾಮಿ, ಈ ನಮ್ಮ ಕರ್ನಾಟಕದಲ್ಲಿರುವಂತ 31 ಜಿಲ್ಲೆಗಳಲ್ಲಿ ಸೇವಕರುಗಳು ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಗಳು, ಅವರ ಮಕ್ಕಳು, ವಿಶೇಷವಾಗಿ ಸಭೆಗಳು ಆಶೀರ್ವಾದ ಮಾಡಬೇಕೆಂಬುದನ್ನು ಪ್ರಾರ್ಥಿಸ್ತೇನೆ. ಯಾವ ಸಭೆಯಲ್ಲಿ ಆತ್ಮಗಳಿಲ್ವೋ ಆತ್ಮಗಳನ್ನು ತುಂಬುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ, ಸೇವಕರು ದೇವರ ಸೇವೆಗೆ ಹೋಗುವಾಗ ಯಾವುದೇ ತೊಂದರೆಗಳಾಗದೆ ಸುರಕ್ಷಿತವಾಗಿ ಅವರು ನಡೆಸಬೇಕೆಂಬುದಾಗಿ, ಸೇವಕರು ಪ್ರಾರ್ಥಿಸುವಾಗ ದೇವರು ಎಲ್ಲಾ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಸೇವಕರು ಯಾರು ತಲೆಯ ಮೇಲೆ ಹಸ್ತವನ್ನಿಟ್ಟು ಪ್ರಾರ್ಥನೆ ಮಾಡುತ್ತಂದ್ರೆ ಎಲ್ಲರನ್ನು ಆಶೀರ್ವದಿಸಲ್ಪಡಬೇಕೆಂಬುದನ್ನು ನಾನು ಪ್ರಾರ್ಥಿಸ್ತೇನಪ್ಪ. ಕೃಪೆಯುಳ್ಳ ತಂದೆಯಾದ ದೇವರೇ, ನೀವು ದೊಡ್ಡವರು, ದೊಡ್ಡ ಕಾರ್ಯಗಳನ್ನು ಮಾಡಪ್ಪ. ಯೇಸುವೆ, ಯಾವುದೇ ತೊಂದರೆಗಳು ಆಗದೆ ದೇವರ ಸೇವಕರ ಅವರ ಕುಟುಂಬ ಪಾಶ್ರಮವರಿಗೆ ಯಾವುದೇ ತೊಂದರೆಗಳಾಗದೆ, ಯಾವುದೇ ಅನಾರೋಗ್ಯಗಳು ಇಲ್ಲದೆ, ಯಾವುದೇ ವಿಧವಾದ ರೋಗಗಳು ಇಲ್ಲದೆ ಕರ್ತನೆ ನೀನು ನಡೆಸಬೇಕೆಂಬುದನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆಯಾದ ದೇವರೇ. ಒಬ್ಬೊಬ್ಬ ನೀನು ಮುಟ್ಟಬೇಕೆಂಬುದಾಗಿ. ಯೇಸುವೆ, ಅವರ ಮಕ್ಕಳು ಚದುರು ಹೋಗಿದ್ದಾರೆ ದೇವರೇ, ಯೇಸುವನ್ನು ಕಂಡುಕೊಳ್ಳಲಿಲ್ಲವು ಎಲ್ಲರೂ ಕಂಡುಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ದೇವರೇ, ದೊಡ್ಡ ಅದ್ಭುತ ನೀವು ಮಾಡ್ರಿ, ದೊಡ್ಡ ಕಾರ್ಯಗಳನ್ನು ಮಾಡಪ್ಪ. ಕೃಪೆಯಲ್ಲಿ ತುಂಬಿಸುವಾತನೇ ಸ್ತೋತ್ರ, ನಡೆಸುವಾತನೇ ಸ್ತೋತ್ರ, ಆಶೀರ್ವದಿಸಲ್ಪಡುವಾತನೇ ಸ್ತೋತ್ರ. ಹೌದು ಕರ್ತನೆ, ನಿನ್ನ ಮಕ್ಕಳ ಸೇವಕರ ಕುಟುಂಬಗಳಲ್ಲಿ ಏನಾದರೂ ಅನಾರೋಗ್ಯಗಳಿದ್ದರೆ, ಸಾಲದ ಬಾಧೆಗಳಿದ್ದರೆ, ತೊಂದರೆಗಳಿದ್ದರೆ, ಬಲಹೀನತೆಗಳಿದ್ದರೆ, ಓ ಯೇಸುವೇ, ನಿನ್ನ ನಾಮದಲ್ಲಿ ಎಲ್ಲವನ್ನು ಬಿಡುಗಡೆ ಕೊಡಬೇಕೆಂಬುದಾಗಿ, ಓ ಪರಿಶುದ್ಧಾತ್ಮನ ನೀನು ಕಾರ್ಯ ಮಾಡಬೇಕೆಂಬುದನ್ನು ಪ್ರಾರ್ಥಿಸ್ತೇನಪ್ಪ. ಹೌದು ಕರ್ತನೆ, ಇರುವಂತ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಗ್ರೂಪ್ಗಳು ದೇವರೇ, ಸೇವೆ ಮಾಡುವಂತ ಗ್ರೂಪ್ಗಳನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ, ಫೇಸ್ಬುಕ್ ಲೈವ್ಗಳನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ, ವಾಟ್ಸಪ್ ಗ್ರೂಪ್ಗಳು ದೇವರಿನ ಸೇವೆ ಮಾಡುವಂತ ಗ್ರೂಪ್ಗಳನ್ನ ವಿಶೇಷವಾಗಿ ಅಭಿಷೇಕಿಸಲ್ಪಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿ ಒಬ್ಬೊಬ್ಬ ನಿನ್ನ ಅಭಿಷೇಕದಲ್ಲಿ ನಡೆಯುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದನ್ನು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಉದಯ ಕಾಲದಲ್ಲಿ ಎದ್ದು ನಿನ್ನ ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ನಿಮ್ಮನ್ನು ಮಹಿಮೆಪಡಿಸುವಂತೆ ಕೃಪೆಯನ್ನು ಅನುಗ್ರಹಿಸಪ್ಪ.
ಎಲ್ಲ ಸೈತಾನನ ಕ್ರಿಯೆಗಳಿಂದ ಬಿಡುಗಡೆ ಕೊಡು ತಂದೆಯಾದ ದೇವರೇ. ಮಾಟ ಮಂತ್ರಗಳು, ದುರಾತ್ಮ ಸೇನೆಗಳು, ಅಂಧಕಾರ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕೆಂಬುದಾಗಿ ಸೇವಕರ ಕುಟುಂಬಗಳಿಗೆ, ವಿಶ್ವಾಸಗಳ ಕುಟುಂಬಗಳಿಗೆ ಯಾವುದೇ ತೊಂದರೆಗಳಾಗದೆ ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ರೆಕ್ಕೆಯಲ್ಲಿ ಮರೆಮಾಚಿ ಸುರಕ್ಷಿತವಾಗಿ ಕಾಪಾಡಬೇಕೆಂಬುದು ನಾನು ಪ್ರಾರ್ಥಿಸ್ತೇನೆ. ಅವರ ಫೈನಾನ್ಷಿಯಲ್ ಆಶೀರ್ವಾದ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಕುಟುಂಬಕ್ಕೆ ಆರೋಗ್ಯವನ್ನು ಕೊಡಬೇಕೆಂಬುದಾಗಿ, ಓ ಯೇಸು ಸಮಾಧಾನ ಕೊಡಬೇಕೆಂಬುದಾಗಿ, ನೆಮ್ಮದಿಯನ್ನು ಕೊಡಬೇಕೆಂಬುದಾಗಿ, ಪರಿಶುದ್ಧ ಆತ್ಮನ ಕಾರ್ಯ ನೀವು ನಡೆಸಬೇಕೆಂಬುದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ. ನೀವು ಆಶೀರ್ವಾದ ಮಾಡು, ಅಭಿಷೇಕಿಸಲ್ಪಡು, ಕೃಪೆಯಲ್ಲಿ ತುಂಬಿಸಿದ್ ನೀನು ಆಶೀರ್ವಾದ ನಡೆಸಬೇಕೆಂಬುದನ್ನು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಎಷ್ಟೋ ಜನ ದೇವರೇ ಸೇವಕರು ಸೇವೆಗೆ ಹೋಗುವಾಗ, ಯೇಸು ಭಯದಿಂದ ಸೇವೆ ಮಾಡುವಾಗ ಕರ್ತನ ದೃಢವಾಗಿ ಧೈರ್ಯದಿಂದ ಸ್ಥಿರವಾಗಿ ನಿಲ್ಲುವಂತೆ ಕೃಪೆಯನ್ನು ಅನುಗ್ರಹಿಸು ತಂದೆಯಾದ ಯೇಸುವೇ. ನೀವು ದೊಡ್ಡವರು, ದೊಡ್ಡ ಕಾರ್ಯಗಳನ್ನು ಮಾಡಪ್ಪ. ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಪ್ಪ. ಎಲ್ಲಾ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲ ನಿನ್ನ ಆಶೀರ್ವದಿಸಲ್ಪಡಪ್ಪ. ನಿನ್ನ ಸೇವಕರ ಕುಟುಂಬಗಳ ದೇವರೇ, ಓ ನಿನ್ನನ್ನು ಕೊಂಡಾಡಲಿ. ವಿಶ್ವಾಸಿಗಳ ಕುಟುಂಬಗಳಿನ ಎಲ್ಲಾ ಜಾತಿಗಳು ನಿಮ್ಮನ್ನು ಆರಾಧಿಸಲಿ, ನಿಮ್ಮನ್ನು ಸ್ತುತಿಸಲಿ, ನಿಮ್ಮನ್ನು ಕೊಂಡಾಡಲಿ ತಂದೆಯಾದ ದೇವರೇ. ಉದಯ ಕಾಲದಲ್ಲಿ ಯೇಸು ನಾಮದಲ್ಲಿ ಓ ಯೇಸು ಪರಿಶುದ್ಧಾತ್ಮನ ಕಾರ್ಯಗಳು ನಡೆಸಬೇಕೆಂಬುದನ್ನು ಪ್ರಾರ್ಥನೆ ಮಾಡುತ್ತಾ. ಥ್ಯಾಂಕ್ ಯು ಮೈ ಫಾದರ್. ಸರ್ವಶಕ್ತನು ಜೀವಿಸುವ ದೇವರು, ಬಲಪಡಿಸುವ ದೇವರು ನೀವು ಆಗಿದ್ದೀರಾ. ಕೃಪೆಯಲ್ಲಿ ನಡೆಸಪ್ಪ. ನೀವು ದೊಡ್ಡ ಅದ್ಭುತ ಮಾಡಿ, ದೊಡ್ಡ ಕಾರ್ಯಗಳನ್ನು ಮಾಡಪ್ಪ. ಓ ಯೇಸು ಉದಯ ಕಾಲದಲ್ಲಿ ನನ್ನೊಟ್ಟಿಗೆ ನೀವು ಇದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆಗಳು ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬಿಡು ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವೊಂದು ವಚನಗಳನ್ನ ದೇವರ ಸಮ್ಮುಖದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅರಣ್ಯಕಾಂಡ 6ನೇ ಅಧ್ಯಾಯದಲ್ಲಿ ಇಲ್ಲಿ ಹೇಳ್ತದೆ, ಮೋಶೆ ಯೆಹೋವನಿಗೆ ಹೇಳಿದಂತ ಮಾತು ಏನಂದ್ರೆ, ಯೆಹೋವನು ಉದಯ ಕಾಲದಲ್ಲಿ ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋಹಣನಿಗೂ ಅವನ ಮಕ್ಕಳಿಗೂ ಈಗ ಜ್ಞಾಪಿಸು, ನೀನು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ದೇವರು ನಿಮ್ಮನ್ನ ಉದಯ ಕಾಲದಲ್ಲಿ ಆಶೀರ್ವದಿಸಿ ಕಾಪಾಡಬೇಕೆಂಬುದನ್ನು ನಾನು ಹೇಳುತ್ತೇನಮ್ಮ. ಮತ್ತು ಯೆಹೋವನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯ ಬಿಡಲಿ. ಹಲ್ಲೆಲೂಯಾ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಆಮೇನ್. ಹಲ್ಲೆಲೂಯಾ. ದೇವರು ನಿಮ್ಮ ಎಲ್ಲಾ ಸಮಯಗಳಲ್ಲಿ ಕರ್ತನು ನಿಮ್ಮನ್ನು ನೋಡಿ ಉದಯ ಕಾಲದಲ್ಲಿ ಆಶೀರ್ವದಿಸಲ್ಪಡ್ತಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಅಧಿಕವಾಗಿ ಈ ದಿನವೆಲ್ಲ ಕಾಪಾಡಲಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಎಲ್ಲರೂ ಉಜ್ಜೀವನದಿಂದ, ಸಂತೋಷದಿಂದ, ಸಮಾಧಾನದಿಂದ ಯೇಸುವನ್ನ ಆರಾಧಿಸಿರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಮೆನ್.